आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां भोजचिन्तये. ಅನುಮಾನದ ವಿಭಾಗವನ್ನ ನಾವು ನೋಡ್ತಾ ಇದ್ದೀವಿ. ಮೂರು ವಿಧವಾದ ಅನುಮಾನ ಅಂತ: ಕಾರ್ಯಾನುಮಾನ, ಕಾರಣಾನುಮಾನ, ಅಕಾರ್ಯಕಾರಣ ಅನುಮಾನ ಹಾಗೆಂತ ಮೂರು ವಿಭಾಗ ನೋಡಿದ್ದೀವಿ. ಪುನಃ ದ್ವಿವಿಧಂ ಅನುಮಾನಂ ಹಾಗೆಂತ ಮತ್ತೆ ಎರಡು ರೀತಿಯಾದ ವಿಭಾಗವನ್ನ ಹೇಳಿದ್ದಾರೆ. ದೃಷ್ಟಂ ಸಾಮಾನ್ಯತಃ ದೃಷ್ಟಂ ಚ ಇತಿ. ದೃಷ್ಟಂತ ದೃಷ್ಟಾನುಮಾನ, ಸಾಮಾನ್ಯತಃ ದೃಷ್ಟಾನುಮಾನ ಅಂತ ಮತ್ತೊಂದು. ಅದರಲ್ಲಿ ಮೊದಲನೇದು ದೃಷ್ಟಾನುಮಾನ ಅಂದ್ರೆ ಏನು ಹಾಗೆಂದ್ರೆ ತತ್ರ ಪ್ರತ್ಯಕ್ಷ ಯೋಗ್ಯತಾರ್ಥ ಅನುಮಾಪಕಂ ದೃಷ್ಟಂ ಹಾಗೆಂತ. ಅಂದ್ರೆ ಪ್ರತ್ಯಕ್ಷ ಯೋಗ್ಯತಾರ್ಥ ಅನುಮಾಪಕಂ, ಯಾವುದನ್ನ ನಾವು ಪ್ರತ್ಯಕ್ಷವಾಗಿ ನೋಡಿ ಆ ಸಾಧ್ಯವನ್ನ, ಹೇತುವನ್ನು ನೋಡಿ ಸಾಧ್ಯವನ್ನ ತಿಳಿತೀವಿ, ಆ ಸಾಧ್ಯವನ್ನು ಕೂಡ ನಾವು ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಸಾಧ್ಯ, ಅಂಥದನ್ನ ದೃಷ್ಟಂ ಹಾಗೆ ಅಂತ ಕರಿತೀವಿ. ಉದಾಹರಣೆಗೆ ಯಥಾ ಧೂಮಃ ಅಗ್ನೇಹೇ ಹಾಗೆ ಅಂತ. ಇಲ್ಲಿ ಧೂಮವನ್ನ ನೋಡಿ ನಾವು ಅಗ್ನಿ ಇದೆ ಅಂತ ಅನುಮಾನ ಮಾಡ್ತೀವಿ. ಧೂಮವನ್ನ ನೋಡಿ ಅಗ್ನಿ ಇದೆ ಹಾಗೆ ಅಂತ ಅನುಮಾನ ಮಾಡ್ತೀವಿ. ಇಲ್ಲಿ ಅಗ್ನಿಯನ್ನ ನಾವು ನೋಡ್ಲಿಕ್ಕಾಗ್ತದೆ, ಅದರಿಂದ ಇದು ದೃಷ್ಟ ಅನುಮಾನ ಹಾಗೆ ಅಂತ. ಸಾಧ್ಯವಾದ ಅಗ್ನಿಯನ್ನ ನಾವು ನೋಡ್ಬೋದು, ಪರ್ವತಕ್ಕೆ ಹೋಗಿ ನೋಡ್ಬೋದು. ಇದು ದೃಷ್ಟಾನುಮಾನಕ್ಕೆ ಉದಾಹರಣೆ. ಇನ್ನು ಎರಡನೆಯದು ಪ್ರತ್ಯಕ್ಷ ಅಯೋಗ್ಯತಾರ್ಥ ಅನುಮಾಪಕಂ ಸಾಮಾನ್ಯತಃ ದೃಷ್ಟಂ ಹಾಗೆ. ಪ್ರತ್ಯಕ್ಷಕ್ಕೆ ಅಯೋಗ್ಯವಾದದ್ದನ್ನ, ಅಂದ್ರೆ ಪ್ರತ್ಯಕ್ಷದಿಂದ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರುವುದನ್ನ ಅನುಮಾನ ಮೂಲಕ ನಾವೇನ್ ತಿಳಿತೀವಿ ಅದನ್ನ ಸಾಮಾನ್ಯತಃ ದೃಷ್ಟಂ ಹಾಗೆ. ಅದೇನದು ಹಾಗೆಂದ್ರೆ ಯಥಾ ರೂಪಾದಿಜ್ಞಾನಂ ಚಕ್ಷುರಾದೇಹೇ ಹಾಗೆ ಅಂತ. ಒಂದು ವ್ಯಕ್ತಿ ರೂಪವನ್ನು ನೋಡ್ತಾನೆ. ಒಂದು ವ್ಯಕ್ತಿ ರೂಪವನ್ನು ನೋಡಿದಾಗ ನಮಗೇನ್ ಗೊತ್ತಾಗ್ತದೆ? ಅಲ್ಲ, ನಮಗೇನ್ ಗೊತ್ತಾಗಬೇಕು ಹಾಗೆಂದ್ರೆ ನೋಡಿದವನಿಗೆ ರೂಪದ ಜ್ಞಾನ ಬರುತ್ತದೆ. ನಮಗೇನ್ ಗೊತ್ತಾಗಬೇಕು ಹಾಗೆಂದ್ರೆ ಅವನಿಗೆ ಕಣ್ಣು ಇದೆ ಹಾಗೆಂತ. ಯಾಕೆ? ಕಣ್ಣು ಇದ್ರೆ ಮಾತ್ರ ರೂಪದ ಜ್ಞಾನ ಬರಲಿಕ್ಕೆ ಸಾಧ್ಯ. ಆದರೆ ಆ ಕಣ್ಣು ಅದು ನಮಗೆ ಇದೇ ಇಲ್ಲ ಅಂತ ಮೀನ್, ಆ ಕಣ್ಣನ್ನ ನಾವು ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಇಂದ್ರಿಯಗಳು ಅತೀಂದ್ರಿಯವಾದವು. ಅದರಿಂದ ರೂಪಾದಿ ಜ್ಞಾನದಿಂದ ಚಕ್ಷುರಾದೇಹೆ, ಚಕ್ಷುಸ್ ಮೊದಲಾದಗಳನ್ನ ಇದೆ, ಕಿವಿ ಕೇಳ್ತಾ ಇದೆ, ನಮಗೇನ್ ಗೊತ್ತಾಯಿತು? ಅಲ್ಲ, ಪ್ರತಿ ಉತ್ತರ ಕೊಡ್ತಾನೆ ಅವನು. ಆದ್ರೆ ನಾ ಹೇಳಿದ್ದನ್ನ ಕೇಳಿ ಅವನ ಶ್ರವಣೇಂದ್ರಿಯ ಕೆಲಸ ಮಾಡ್ತಾ ಇದೆ, ಅದರಿಂದ ಅವನು ಪ್ರತ್ಯುತ್ತರ ಕೊಟ್ಟದನ್ನು ನೋಡಿ ನಾವು ಅನುಮಾನದಿಂದ ತಿಳಿತೀವಿ ಇವನಿಗೆ ಕಿವಿ ಕೇಳಿಸ್ತಾ ಇದೆ ಹಾಗೆ ಅಂತ. ಇದು ಒಂದು ಸಾಮಾನ್ಯತಃ ದೃಷ್ಟಂ ಹಾಗೆ. ಇದು ಅದೃಷ್ಟ ಅಂತ ಹೇಳಬೇಕಾಗಿತ್ತು, ಸಾಮಾನ್ಯತಃ ದೃಷ್ಟಂ ಅಂತ ಇದಲ್ಲ ಹಾಗೆ. ಅಂದ್ರೆ ಏನು ಸಾಮಾನ್ಯವಾಗಿ ನಾವು ಕಂಡದ್ದು ಏನು ಹಾಗೆ ಅಂದ್ರೆ ಇವನಿಗೆ ರೂಪದ ಜ್ಞಾನ ಇದೆ ಅಂತ ನಮಗೆ ಗೊತ್ತಾಗ್ತದೆ ನೋಡಿ. ಅದು ನಮಗೆ ಪ್ರತ್ಯಕ್ಷ ಮೂಲಕ ತಿಳಿಲಿಕ್ಕೆ ಸಾಧ್ಯ. ಅದರಿಂದ ಸಾಮಾನ್ಯತಃ ದೃಷ್ಟಂ. ಉದಾಹರಣೆಗೆ ಒಂದು ಪುಸ್ತಕವನ್ನ ನೋಡ್ತಾನೆ, ಪುಸ್ತಕವನ್ನ ತೆಗಿ ಅಂದ್ರೆ ಕಣ್ಣಿನಿಂದ ಪುಸ್ತಕವನ್ನು ನೋಡ್ತಾನೆ, ತೆಗಿತಾನೆ. ಇದರಿಂದ ನಮಗೆ ಏನ್ ಗೊತ್ತಾಗ್ತದೆ? ಇವನಿಗೆ ಆ ರೂಪದ ಜ್ಞಾನ ಆಗಿದೆ ಹಾಗೆ ಅಂತ. ಯದ್ಯಪಿ ಚಕ್ಷುರಿಂದಲೇ ನಮಗೆ ಗೊತ್ತಿಲ್ಲ, ಆದರೂ ರೂಪದ ಜ್ಞಾನ ಆಗಿದೆ. ಆ ರೂಪದ ಆ ಗ್ರಹಣ ಗ್ರಹಣ ಶಕ್ತಿ ಅದು ಇವನಲ್ಲಿ ಇದೆ ಅಂತ ನಾವು, ಆ ಧರ್ಮ ನಮಗೆ ಗೊತ್ತಾಗ್ತದೆ. ಅದನ್ನು ನೋಡಿ ಇವನಿಗೆ ಚಕ್ಷುರಿಂದ್ರಿಯ ಇದೆ ಅಂತ ನಾವು ತೀರ್ಮಾನ ಮಾಡ್ತೀವಿ, ಅನುಮಾನದಿಂದ ತಿಳಿತೀವಿ. ಅದರಿಂದ ಇದನ್ನ ಸಾಮಾನ್ಯತಃ ದೃಷ್ಟ ಹಾಗೆ ಅಂತ ಹೇಳ್ತಾರೆ. ಯಥಾ ರೂಪಾದಿ ಜ್ಞಾನ ಚಕ್ಷುರಾದಿ ಹೇಳಿದೆ. ಸ್ಪಷ್ಟ ಆಗಿದೆಯಾ? ಇನ್ನು ಕೇಚಿತ್ ತ್ರಿವಿಧಂ ಅನುಮಾನಂ ಹಾಗೆ ಅಂತ. ಇನ್ನು ನೈಯಾಯಿಕರು, ಕೇಚಿತ್ ಅಂದ್ರೆ ಸಾಮಾನ್ಯ, ನೈಯಾಯಿಕರು ನಾವು ನೋಡ್ತಾ ಇದ್ದೇವೆ. ನೈಯಾಯಿಕರು ಮೂರು ವಿಧವಾದ ಅನುಮಾನ ಅಂತ ಅವರು ಹೇಳ್ತಾರೆ. ಅದು ಕೇವಲಾನ್ವಯಿ,
ಕೇವಲ ವ್ಯತಿರೇಕಿ ಅನ್ವಯ ವ್ಯತಿರೇಕಿ ಭೇದಾತ್ ಹಾಗೆ ಅಂತ. ಕೇವಲಾನ್ವಯಿ ಕೇವಲ ವ್ಯತಿರೇಕಿ ಅನ್ವಯ ವ್ಯತಿರೇಕಿ ಭೇದಾತ್ ಹಾಗೆ ಅಂತ. ಅದೇನದು? ಮ್ಯೂಟ್ ಮಾಡ್ಕೊಂಡ್ಬಿಡ್ತಾರಪ್ಪ, ಅದು ಸೌಂಡ್ ಬರ್ತಾ ಇದೆ. ಹ. ಕೇವಲಾನ್ವಯಿ ಹಾಗೆ ಅಂದ್ರೆ ನೋಡಿ, ಅನ್ವಯ ಅಂದ್ರೆ ಏನು, ವ್ಯತಿರೇಕ ಏನು ಹಾಗೆ ಅಂತ. ಅನ್ವಯ ಅಂದ್ರೆ ಪಾಸಿಟಿವ್ ಆಗಿ ಹೇಳೋದು, ವ್ಯತಿರೇಕ ಅಂದ್ರೆ ಅಭಾವವನ್ನು ಇಟ್ಕೊಂಡು ನೆಗೆಟಿವ್ ಆಗಿ ಹೇಳೋದು ಹಾಗೆ ಅಂತ. ಉದಾಹರಣೆಗೆ ಎತ್ರ ಧೂಮಃ ತತ್ರ ವನ್ನಿಹಿ ಅಂತ ಪಾಸಿಟಿವ್ ಆಗಿ ಹೇಳೋದು, ಎಲ್ಲಿ ಧೂಮ ಇದೆಯೋ ಅಲ್ಲಿ ವನ್ನಿ ಇದೆ ಹಾಗೆ ಅಂತ. ಇದನ್ನೇ ವ್ಯತಿರೇಕವಾಗಿ ಹೇಳೋದು ಅಂದ್ರೆ ಯತ್ರ ವನ್ಯಭಾವ ತತ್ರ ಧೂಮಾಭಾವ, ಅಥವಾ ಯತ್ರ ಧೂಮಾಭಾವ ತತ್ರ ವನ್ಯಭಾವ, ಎಲ್ಲಿ ಧೂಮ ಇಲ್ಲವೋ ಅಲ್ಲೂ ವನ್ಯೂ ಇಲ್ಲ ಹಾಗೆ ಅಂತ. ಇದನ್ನ ವ್ಯತಿರೇಕ ಅನುಮಾನ, ವ್ಯತಿರೇಕವಾಗಿ ಹೇಳೋದು ಅಂತ ಕರೀತಾರೆ. ಇದು ಅನ್ವಯ. ಅನ್ವಯ ಅಂದ್ರೆ ಏನು? ಯತ್ರ ಧೂಮಃ ತತ್ರ ವನ್ನಿ, ಎಲ್ಲಿ ಧೂಮ ಇದೆಯೋ ಅಲ್ಲಿ ವನ್ನಿ ಇದೆ ಅಂತ ಹೇಳೋದನ್ನ ವ್ಯತಿರೇಕ ಅನ್ವಯವಾಗಿ, ಅನ್ವಯ ಕ್ರಮ ಅಂತ ಕರೀತಾರೆ. ಇದು ಇದೆ ಅದು ಇದೆ ಹಾಗೆ, ಇದು ಇಲ್ಲ ಅದು ಇಲ್ಲ ಹಾಗೆ ಅಂತ ಹೇಳೋದನ್ನ ವ್ಯತಿರೇಕವಾಗಿ ಹೇಳೋದು ಅಂತ ಕರೀತಾರೆ. ಒಟ್ಟು ಕೇವಲ ಅನ್ವಯಿ ಹಾಗೆ ಅಂದ್ರೆ ನೋಡಿ, ಕೇವಲಾನ್ವಯಿ ಅಂದ್ರೆ ಏನು ಹೇಳಿಕ್ ಬರ್ತದೆ? ಅನ್ವಯ ಕ್ರಮದಲ್ಲಿ ಮಾತ್ರ ಹೇಳಿಕ್ ಬರ್ತದೆ. ಅಂದ್ರೆ ಏನ್ ಬರಲ್ಲ, ವ್ಯತಿರೇಕವಾಗಿ ಹೇಳಿಕ್ ಬರೋದಿಲ್ಲ ನೋಡಿ. ಉದಾಹರಣೆಗೆ ಯತ್ರ ಪ್ರಮೇಯತ್ವಂ ತತ್ರ ಅಭಿಧೇಯತ್ವಂ, ಯಾವುದು ತಿಳಿಯಲಿಕ್ಕೆ ಸಾಧ್ಯವಾಗಿದೆಯೋ ಅದಕ್ಕೆ ಹೆಸರು ಎಂಬುದು ಇದೆ ಹಾಗೆ. ಹೌದು ತಾನೆ? ಆ ಯಾವುದಕ್ಕೆಲ್ಲ ನಾವು ತಿಳಿತೀವೋ, ಪ್ರಮೇಯತ್ವ ಅಂದ್ರೆ ಏನು? ವಿಷಯವನ್ನು ತಿಳಿಯೋದು. ಹಾ, ತಿಳಿಯೋದು. ಅದೇನೇ ನಮಗೆ ಅದರ ಟೆಕ್ನಿಕಲಿ ಅದರ ಹೆಸರು ಗೊತ್ತಿಲ್ಲದೆ ಇರಬಹುದು. ಒಂದು ಪುಸ್ತಕವನ್ನು ನೋಡಿ ಇದು ಪುಸ್ತಕ ಅಂತ ನಾವು ಗುರುತಿಸಬಹುದು. ಅಟ್ಲೀಸ್ಟ್ ಇದೊಂದು ವಸ್ತು ಇದೆ ಅಂತ ನಾವು ಗುರುತಿಸಬಹುದು. ಪುಸ್ತಕ ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಇಲ್ಲಿ ಏನೋ ಇದೆ ಅಂತ ನಾವು ಗುರುತಿಸಬಹುದು. ಸೊ ಅದರಿಂದ ಆ ಪ್ರಮೇಯತ್ವ, ಇಲ್ಲಿ ಪ್ರಮೇಯತ್ವ ಇದೆ, ಅಲ್ಲಿ ಅವಿಧೇಯತ್ವ, ಅಟ್ಲೀಸ್ಟ್ ಅದನ್ನ ವಸ್ತು ಅಂತ ನಾವು ಕರಿತೀವಿ, ಅದಕ್ಕೊಂದು ಅವಿಧೇಯತ್ವ ಇದೆ. ಆದರೆ ಯತ್ರ ಪ್ರಮೇಯತ್ವ ಅಭಾವ ತತ್ರ ಅಭಿಧೇಯತ್ವ ಅಭಾವ ಅಂತ ಹೇಳಿಕ್ ಬರೋದಿಲ್ಲ ನೋಡಿ. ಯಾಕೆ? ಎಲ್ಲದರಲ್ಲೂ ಪ್ರಮೇಯತ್ವ ಇದ್ದೇ ಇದೆ, ಅದರಿಂದ ಅಭಿಧೇಯತ್ವನು ಇದ್ದೇ ಇದೆ. ಪ್ರಮೇಯತ್ವ ಇಲ್ಲದೇ ಇರುವ ಒಂದು ವಸ್ತು ಅಂತೂ ಇಲ್ಲವೇ ಇಲ್ಲ ನೋಡಿ. ಅದರಿಂದ ಆ ಅನ್ವಯ ಕ್ರಮದಲ್ಲಿ ಹೇಳಿಕ್ ಬರ್ತದೆ ಹೊರತು ವ್ಯತಿರೇಕವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯತ್ರ ಪ್ರಮೇಯತ್ವಂ ತತ್ರ ಅಭಿಧೇಯತ್ವಂ. ಯತ್ರ ಪ್ರಮೇಯತ್ವ, ಇದು ಅನ್ವಯ ಕ್ರಮ, ಅನ್ವಯ ಕ್ರಮದಲ್ಲಿ ಹೇಳಿಕ್ ಬರುತ್ತದೆ. ಯತ್ರ ಪ್ರಮೇಯತ್ವ ಅಭಾವ, ಹಾಗೆ ಒಂದು ವಸ್ತು ಇದೆಯಾ? ಇಲ್ಲವೇ ಇಲ್ಲ. ಯತ್ರ ಪ್ರಮೇಯತ್ವ ಅಭಾವ ತತ್ರ ಅಭಿಧೇಯತ್ವ ಅಭಾವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಪ್ರಮೇಯತ್ವ ಅಭಾವ ಅಂತ ಒಂದು ವಸ್ತು ಇಲ್ಲವೇ ಇಲ್ಲ. ಸೊ ಅದರಿಂದ ಇದನ್ನ ಕೇವಲ ಅನ್ವಯಿ ಅಂತ ಕರಿತೀವಿ. ಕೇವಲ ಅನ್ವಯ ಕ್ರಮದಲ್ಲಿ ಮಾತ್ರ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರುತ್ತದೆ ಹಾಗೆ. ಸ್ಪಷ್ಟ ಆಗಿದೆಯಾ? ಹಾ. ಇನ್ನು ಕೇವಲ ವ್ಯತಿರೇಕಿ ಹಾಗೆ ಅಂದ್ರೆ ಅಂದ್ರೆ ಅನ್ವಯ ಕ್ರಮದಲ್ಲಿ ಹೇಳಿದ್ರೆ ಯಾವ ಪದಾರ್ಥವೂ ಇರೋದಿಲ್ಲ, ಅಥವಾ ಒಂದೇ ಪದಾರ್ಥ ಇರುತ್ತೆ. ವ್ಯತಿರೇಕ ಕ್ರಮದಲ್ಲಿ ವ್ಯತಿಕ್ರಮವಾಗಿ ಹೇಳಿದ್ರೆ ಅದು ಸೂಟ್ ಆಗ್ತದೆ ಹಾಗೆ. ಉದಾಹರಣೆಗೆ ಯತ್ರ ಸರ್ವಜ್ಞತ್ವ ಅಭಾವ ತತ್ರ ಸರ್ವಕರ್ತೃತ್ವ ಅಭಾವ, ಯಾರಲ್ಲಿ ಸರ್ವಜ್ಞತ್ವ ಎನ್ನುವ ಧರ್ಮ ಇಲ್ಲವೋ ಅವರಲ್ಲಿ ಸರ್ವಕರ್ತೃತ್ವ ಎನ್ನುವ ಅಭಾವವೂ ಇಲ್ಲ. ಇದು ವ್ಯತಿರೇಕ ಕ್ರಮದಲ್ಲಿ. ಅನ್ವಯ ಕ್ರಮದಲ್ಲಿ ನೋಡಿ, ಯತ್ರ ಸರ್ವಜ್ಞತ್ವಂ ತತ್ರ ಸರ್ವಕರ್ತೃತ್ವಂ, ಅದು ಪರಮಾತ್ಮನಲ್ಲಿ ಮಾತ್ರ, ಈಶ್ವರನಲ್ಲಿ ಮಾತ್ರ ಇರತಕ್ಕದ್ದು. ಈಶ್ವರ ಸರ್ವಜ್ಞನಾಗಿದ್ದಾನೆ, ಅದರಿಂದಲೇ ಅವನು ಸರ್ವಕರ್ತೃ ಆಗಿದ್ದಾನೆ. ಅಂದ್ರೆ ಒಂದು ವ್ಯಾಪ್ತಿ ಅಂತ ಆಗಬೇಕು ಅಂದ್ರೆ ಕೇವಲ ಒಂದು ಕಡೆ ಇದ್ರೆ ಸಾಲದು, ಅನೇಕ ಕಡೆಯಲ್ಲಿ ಇರಬೇಕು. ನಾವು ನೋಡಿದ್ದೀವಿ, ಮಹಾನಸದಲ್ಲಿ ನೋಡಿದ್ದೀವಿ, ಯತ್ರ ಧೂಮಃ ತತ್ರ ಅಗ್ನಿ, ಹೋಮಶಾಲೆಯಲ್ಲಿ ನೋಡಿದ್ದೀವಿ, ಅನೇಕ ಕಡೆ ನೋಡಿದ್ದೀವಿ ವ್ಯಾಪ್ತಿ ನಿಶ್ಚಯ ಆಯಿತು. ಆದರೆ ಯತ್ರ ಸರ್ವಜ್ಞತ್ವಂ ತತ್ರ ಸರ್ವಕರ್ತೃತ್ವಂ ಯಾರಲ್ಲಿ ಇದೆ? ಯಾರಲ್ಲೂ ಇಲ್ಲ, ಈಶ್ವರನಲ್ಲಿ ಮಾತ್ರ ಇದೆ. ಅದರಿಂದ ಅನ್ವಯ ಕ್ರಮದಲ್ಲಿ ಹೇಳಿಕೆ ಬರೋದಿಲ್ಲ, ಅನ್ವಯ ವ್ಯಾಪ್ತಿ ಇಲ್ಲ. ವ್ಯತಿರೇಕ ವ್ಯಾಪ್ತಿ ನೋಡಿ,
ಯತ್ರ ಸರ್ವಜ್ಞತ್ವ ಅಭಾವ ತತ್ರ ಸರ್ವಕರ್ತೃತ್ವ ಅಭಾವ. ಯಾರಲ್ಲಿ ಸರ್ವಕರ್ತೃತ್ವ ಇಲ್ಲವೋ ಅವರಲ್ಲಿ, ಸಾರಿ, ಯಾರಲ್ಲಿ ಸರ್ವಜ್ಞತ್ವ ಸರ್ವಜ್ಞತ್ವವಿಲ್ಲ. ಇಲ್ಲವೋ ಅವರಲ್ಲಿ ಸರ್ವಕರ್ತೃತ್ವ ಅಭಾವ ಇದೆ ಅಂತ ಅರ್ಥ. ಅಂದ್ರೆ ಯಾರು ಸರ್ವಜ್ಞರಲ್ಲವೋ ಅವರು ಸರ್ವಕರ್ತೃ ಅಲ್ಲ. ನೋಡಿ, ನಾನು ಸರ್ವಜ್ಞ ಅಲ್ಲ, ಅದರಿಂದ ನನ್ನಲ್ಲಿ ಸರ್ವಕರ್ತೃತ್ವ ಇಲ್ಲ ಹಾಗೆ ಇಲ್ಲ. ಹೇಳ್ಬೋದು. ಅನೇಕ ಜನರಲ್ಲಿ, ಎಲ್ಲರಲ್ಲೂ ಹೇಳ್ಬೋದು ಇದನ್ನು, ಯಾರು ಸರ್ವಜ್ಞರಲ್ಲ ಅದರಿಂದ ಸರ್ವಕರ್ತೃತ್ವ ಇಲ್ಲ. ಅದರಿಂದ ಇದು ಕೇವಲ ವ್ಯತಿರೇಕ ಕ್ರಮದಲ್ಲಿ ಮಾತ್ರ ಹೇಳಿಕ್ಕೆ ಬರ್ತದೆ. ಅನ್ವಯ ಕ್ರಮದಲ್ಲಿ ಹೇಳಲಿಕ್ಕೆ ವ್ಯಾಪ್ತಿ ನಿಶ್ಚಯ ಆಗೋದಿಲ್ಲ ಅಂತ. ಇದು ಎರಡನೇ ಕ್ಯಾಟಗರಿ. ಇನ್ನು ಮೂರನೇ ಕ್ಯಾಟಗರಿ ಕೇವಲ ಅನ್ವಯಿ, ಕೇವಲ ವ್ಯತಿರೇಕಿ, ಆ ಕೇವಲ ಅನ್ವಯ ವ್ಯತಿರೇಕಿ ಭೇದ ಅಂತ. ಅನ್ವಯ ವ್ಯತಿರೇಕಿ ಅಂದರೆ ಅನ್ವಯ ಕ್ರಮದಲ್ಲೂ ಹೇಳಬಹುದು, ವ್ಯತಿರೇಕ ಕ್ರಮದಲ್ಲೂ ಹೇಳಬಹುದು. ಉದಾಹರಣೆಗೆ, ಯತ್ರ ಧೂಮಃ ತತ್ರ ವನ್ನಿಹಿ. ಎಲ್ಲಿ ಧೂಮ ಇದೆಯೋ ಅಲ್ಲಿ ವನ್ನಿ ಇದೆ, ಎಲ್ಲಿ ಧೂಮ ಇಲ್ಲ ಅಲ್ಲೂ ವನ್ನಿಯೂ ಇಲ್ಲ ಅಂತ. ಇಲ್ಲ. ಹಾ, ಅನ್ವಯ ಕ್ರಮದಲ್ಲೂ ಹೇಳ್ಬಹುದು, ವ್ಯತಿರೇಕವಾಗಿಯೂ ಇದನ್ನು ಹೇಳ್ಬಹುದು. ಇದನ್ನು ಅನ್ವಯ ವ್ಯತಿರೇಕಿ ಅಂತ ಕರೀತಾರೆ. ಈ ರೀತಿಯಾಗಿ ನೈಯಾಯಿಕರ ಪ್ರಕಾರ ಮೂರು ವಿಧವಾಗಿ ಅನುಮಾನಗಳು ಇದೆ ಹಾಗೆ. ಇನ್ನು ಮುಂದೆ ಪಕ್ಷಃ ಅಂತ, ಅದು ಕೆಲವು ಟೆಕ್ನಿಕಲ್ ಟರ್ಮ್ಸ್ ಇದೆ, ಅದನ್ನ ಪರಿಚಯ ಮಾಡಿಸ್ತಾರೆ. ಮತ್ತೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು ಶ್ರೀ ಹರೇ ನಮಃ.